5 ನಿಮಿಷ ನನ್ನ ತಂಗಿ ಜೀಪನ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಸಾಹೇಬ್ರೆ. ಯಾಕೆ ನಮ್ಮೂರಲ್ಲಿ ನನ್ನ ಹೆಸರು ಹಾಳು ಮಾಡಿ ಸಾಲ್ದ? ಇಲ್ಲಿ ಅವಳ ಜೀವನನ ಕಟ್ಕೋತಾ ಇದ್ದಾಳೆ. ದೇವ್ರ ದಯೆ ಅದನ್ನು ಹಾಳು ಮಾಡ್ಬೇಕಾ? ಅದು ಆಗಲ್ಲ ಸಾಹೇಬ್ರೆ. ಟಿಕೆಟು ಸಾಹೇಬ್ರೆ ದಯವಿಟ್ಟು ಒಂದ್ ನಿಮಿಷ ಮಾತಾಡಿ ಸಾಹೇಬ್ರೆ. ಅಮ್ಮ, ಆದಷ್ಟು ಬೇಗ ನನ್ನ ಸೊಸೆ ಸುರಕ್ಷಿತವಾಗಿ ಸಿಕ್ಕೋ ಹಾಗೆ ಮಾಡಿ ನಮ್ಮ ಮನೆ ಗೌರವನ ಕಾಪಾಡಮ್ಮ. ಅಣ್ಣ ದೀಪ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬರಲಿಲ್ಲ. ಅಚ್ಚಪ್ಲೆ, ಇಲ್ಲೆಲ್ಲಾದ್ರೂ ಒಂದು ಹುಡುಗಿನ ನೋಡಿದ್ರ? ಮದುವೆ ಡ್ರೆಸ್ಸಲ್ಲಿದ್ಲು. ಹೌದೌದು, ನೋಡಿದ್ದೀನಿ. ಹೌದಾ? ಎಲ್ಲಿ? ಇಲ್ಲಿ ಎಲ್ಲೋ ಒಳಗಿರ್ಬೇಕು. ಮತ್ತೆ ಯಾಕೆ ನನ್ನ ಹುಡ್ಕೊಂಡ್ ಬರ್ತಿದ್ದಾರೆ? ಮತ್ತೆ ನನ್ನ ನಮ್ಮ ಮನೆಗೆ ಕಳ್ಸಕ್ ನೋಡ್ತಿದಾರ? ಅಪ್ಪನ ಪರಿಸ್ಥಿತಿ ಗೊತ್ತಾದ್ಮೇಲೆ ನಾನಂತೂ ವಾಪಸ್ ಹೋಗಲ್ಲ. ಅಣ್ಣ ಸಿಕ್ಕಿದ್ಲ? ಇನ್ನೂ ಸಿಕ್ಕಿಲ್ಲ. ಈಗ ಏನಣ್ಣ ಮಾಡೋದು? ಒಂದು ಗೊತ್ತಾಗ್ತಿಲ್ಲ ಭಾಸ್ಕರ್. ನಮ್ಮನೆ ಸೊಸೆ ಮದುವೆ ಆದ ಮೊದಲನೇ ದಿನನೇ ಮನೆ ಬಿಟ್ಟು ಹೋದ್ಲು ಅಂದ್ರೆ ನಮ್ಮ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ. ದೀಪ ಸಿಕ್ಕರಷ್ಟೇ ಎಲ್ಲ ಸಮಸ್ಯೆಗೂ ಉತ್ತರ. ಹೌದು, ನಮ್ಮ ಕುಟುಂಬ ಅಂದ್ರೆ ಹೊರಗಡೆ ತುಂಬಾ ರೆಸ್ಪೆಕ್ಟ್ ಇದೆ. ದೀಪ ಏನಾದ್ರೂ ಸಿಗದೆ ಹೋದ್ರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದಿಸಿರೋ ಹೆಸರು, ಕೀರ್ತಿ, ಘನತೆ ಇಲ್ಲ ಒಂದೇ ದಿನದಲ್ಲಿ ಬೀದಿ ಪಾಲಾಗೋಗ್ಬಿಡುತ್ತೆ ಕಣೋ. ನಮ್ಮ ಕುಲ ಗೌರವ ಕಾಪಾಡಬೇಕು ಅಂದ್ರೆ ನಾವು ಹೇಗಾದ್ರೂ ಮಾಡಿ ದೀಪನ ಹುಡುಕ್ಲೇಬೇಕು. ಅಪ್ಪನ ಮನೆ ಮರ್ಯಾದೆ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಿರೋದು ನಾನು, ಗಂಡನ ಮನೆ ಮರ್ಯಾದೆ ತೆಗಿಯೋ ನ್ಯಾಯನಾ? ಭಾಸ್ಕರ್, ಪೊಲೀಸ್ ಕಮಿಷನರ್ ನನ್ನ ಫ್ರೆಂಡು, ಅವ್ರಿಗೆ ಅನ್ಅಫಿಷಿಯಲ್ ಆಗಿ ದೀಪನ ಹುಡುಕಿ ಅಂತ ಹೇಳ್ತೀನಿ. ಇದೆಲ್ಲ ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನು ನೇರವಾಗಿ ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ. ಸರಿ ಅಣ್ಣ. ಹೀಗಿಲ್ಲೇ ನಿಂತ್ಕೊಂಡು ಏನು ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ? ನೋಡಿ ಇವ್ರೆ, ನಡೆದಿದ್ದಕ್ಕೆಲ್ಲ ಅರ್ಥ ಹುಡ್ಕಕ್ಕೆ ನನ್ನ ಕೈಲೂ ಆಗ್ತಾ ಇಲ್ಲ. ಇದೆಲ್ಲ ಹೇಗಾಯಿತು, ಯಾರಿಂದಾಯಿತು, ಯಾವಾಗಾಯಿತು, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಷ್ಟು ಮತ್ತಷ್ಟು ಪ್ರಶ್ನೆಗಳು ಹುಡ್ಕೋತಿದೆ ಹೊರತು ಉತ್ತರ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಯೋಚನೆ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ. ಇಂಚಿಂಚು ನಿಮಗೆ ವಿವರಿಸೋ ಮನಸ್ಥಿತಿಲೂ ನಾನಿಲ್ಲ. ಇದೆಲ್ಲ ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾನವೀಯತೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನೀವಿಲ್ಲಿ ಹೀಗೆ ನಿಂತಿರೋದು
ನಿಮಗೂ ಶೋಭೆ ತರೋದಿಲ್ಲ ನಮ್ಮ ಮನೆಗೂ ಶೋಭೆ ತರೋದಿಲ್ಲ. ನನ್ನ ಮಾತಕ್ಕೆ ಬೆಲೆ ಕೊಡ್ತೀರಾ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮನೆಗೆ ಹೋಗಿ ಸೇರ್ಕೊಳ್ಳಿ. ಇದಕ್ಕೆ ಮೇಲೆ ನಾನೇನು ಹೇಳಕ್ಕಾಗಲ್ಲ. ಹಲೋ ಹಲೋ, ಏನು ಮಾಡ್ತಿದ್ದೀರಾ? ನಾನು ಹೇಳಿದ್ದೇನೋ, ನೀವು ಮಾಡ್ತಿರೋದೇನೋ? ನಿಂತ್ಕೊಳ್ಳಿ. ನಾನು ಹೇಳೋದು ತಿನ್ನೋದು ಅರ್ಥ ಆಗ್ತಿಲ್ವಾ ನಿಮಗೆ?